ರವಿಕುಮಾರ್ ಅಂತ ಸರ್, ಮಂಚೇರಿ ನಮ್ಮ ಗ್ರಾಮ. ನಾವು ತಹಸೀಲ್ದಾರ್ ಮೇಡಮ್ ಅವರಿಗೆ ಪದೇ ಪದೇ ಅಕ್ರಮ ದಾರಿ ಆಗ್ತಾಯಿದೆ ಅಂತ ನಮ್ಗೆ ಎಷ್ಟು ಹೇಳಿ ಮಾಡೋದು ಕೂಡ ಆ ಭ್ರಷ್ಟಾಧಿಕಾರಿ ಅವ್ರ ಹತ್ರ ಕಾಸು ತಗೊಂಡು ಅದೇ ಸ್ಟೇಷನ್ಗೆ ಫೋನ್ ಮಾಡಿದ್ರು ಕೂಡ ಯಾವುದೇ ರೀತಿ ಸ್ಪಂದಿಸ್ತಿಲ್ಲ. ಆ ಟೈಮಲ್ಲಿ ಪದೇ ಪದೇ ಅವರು ಒಂದು 50 ಜನ ಸಾಗರನ ಹುಡುಗ, ಚಿಕ್ಕಬಳ್ಳಾಪುರ ಸಾಗರನ ಹುಡುಗ ಮತ್ತು ಸಕಲೇಶ್ ಅಕ್ರಮದಾರಿ ಅಲ್ಲಿ ಸಾರ್ವಜನಿಕರ ರಸ್ತೆ ಆದರೆ ಅಲ್ಲಿ ಅಧಿಕಾರಿಗಳು ಬಂದು ಮಾಡಬೇಕು. ಆ ರಸ್ತೆಯನ್ನು ಅಕ್ರಮವಾಗಿ ನಡೆಸ್ತಾ ಇದ್ರು. ನಾವು ಹೋಗಿ ಪ್ರಶ್ನೆ ಮಾಡಿದ್ದಕ್ಕೆ ಸುಮಾರು ಒಂದು ನಮ್ಮ ಹಿರಿಯರಿಗೆ ಗಿರಿರಂತ ನೋಡಿದೆ, ಗನ್ ತಗೊಂಡು ಎಲ್ಲರ ಮೇಲೆ ಒಂದು ಗುಂಡಾರ್ಸೋಕ್ಕೆ ಪ್ರಯತ್ನ ಮಾಡಿದ್ರು. ನನ್ನ ಮೇಲೆ 2 ಬುಲೆಟ್ ಕೊಲೆ ಮಾಡಿದ. ನಿನ್ನಿಂದಲೇ ಈ ಥರ ಆಗ್ತಾ ಇರೋದು, ಈ ಜನ ನಿನ್ನನ್ನು ಕಂಟ್ರೋಲ್ ಮಾಡಿದೆ ಯಾರು ಬರೋದಿಲ್ಲ ಅಂತೇಳಿ ನನ್ನ ಮೇಲೆ 2 ಸರಿ ಗುಂಡಾರಿಸ್ದ. ಒಂದು ಗುಂಡು ನನ್ನ ಪಕ್ಕದಿಂದ ತಾಕೋಯಿತು, ಇನ್ನೊಂದು ಗುಂಡು ನನ್ನ ಕಾಲಿಗೆ ತಾಗಿ ಮೂಳೆ ಮುರಿದಿದೆ, ಚೂರುಗಳು ನನ್ನ ಕಾಲಲ್ಲೇ ಇದೆ ಬುಲೆಟ್. ದಯವಿಟ್ಟು ನನ್ನ ನ್ಯಾಯ ಕೊಡಿಸ್ಬೇಕು ಸರ್. ಹೌದು ಸರ್, ಸರ್ ಅಲ್ಲಿ ಹೊಡೆದಿದ್ದಾರೆ, ಸುಮಾರು ಜನ ಕೊಡ್ತಿದ್ದಾರೆ ಅವರು. ಬಟ್ ಏಟಾಗಿ ಜಾಸ್ತಿ ಮೇಜರಾಗಿ ಏಟಾಗಿರೋದು ಸರ್. ನಿಮಗೆ ಯಾಕೆ ಸಕಲೇಶ್ ಸರ್, ಅವನು ಉಚ್ಕೋತಾನೆ ಇಲ್ಲ ಸರ್. ಅವನು ಕ್ವಾರಿಯ ಒಂದು ಕೂಡ ಅಲ್ಲ. ಅಲ್ಲಿಗೆ ಬಂದು ಅವರು ನೋಡಿದ್ದಾರೆ ನಮ್ಮ ಮೇಲೆ ಜನ. ಮತ್ತು ಸಾಗರನು ಚಿಕ್ಕಬಳ್ಳಾಪುರ ನೋಡಿ, ಬಾಬಾಜಿನಗರ ನೋಡಿ ಒಂದು 50ರಿಂದ 100 ಜನ ಕರ್ಕೊಬಂದು ರೈತರ ಮೇಲೆ ದಾಳಿ ಮಾಡಿ ಗುಂಡಾರಿಸಿ ಸಿಕ್ಕಿದವರಿಗೆಲ್ಲ ಹೊಡೆದಿದ್ದಾರೆ ಸರ್. ಅಲ್ಲಿ ಕ್ವಾರಿಯ ಮಾಲೀಕರು ಯಾರು? ವೈಎಸ್ ನಾರಾಯಣ ಸ್ವಾಮಿ ಅಂತ ಸರ್. ಯಾವ ಊರಿನವರು? ಅವ್ರು ಬೆಂಗಳೂರವ್ರು ಸರ್. ನಿಮ್ಗೆ ಯಾಕೆ ಅವ್ರು ಶೂಟ್ ಮಾಡಿದ್ದು? ನಾನು ನಮ್ಮ ಜಮೀನಲ್ಲಿ ಅಕ್ರಮವಾಗಿ ರಸ್ತೆ ಮಾಡ್ತಾಯಿದ್ದೆ. ನಾನು ಹೇಳಿದೆ, ಸರ್ಕಾರದ ಕಡೆಯಿಂದ ಸರ್ಕಾರ ಮಾಡ್ತಿದೆ, ಇವು ಪಬ್ಲಿಕ್ ಪ್ರಾಪರ್ಟಿನ ನೀವು ಹೆಂಗೆ ಮಾಡ್ತೀರಾ ಅಂತ ನಾವು ಪ್ರಶ್ನೆ ಮಾಡಿದ್ವಿ ಸರ್. ಅಷ್ಟೇ, ನಾವು ಇನ್ನೇನವ್ರ ಮೇಲೆ ಗಲಾಟೆ ಮಾಡಲಿಲ್ಲ, ತೊಂದರೆ ಕೊಟ್ಟಿಲ್ಲ. ಸೊ ಕೇಳಿದ್ದಕ್ಕೆ ಏಕಾಏಕಿ ಫೈರ್ ಮಾಡಿದ್ರು. ಏಕಾಏಕಿ 50 ಜನ ರೋಡಿಗಳು ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿ ಸರ್. ಒದ್ದಿದ್ದಾರೆ ಸರ್, ಸಿಕ್ಕಾಪಟ್ಟೆ ಹೊಡೆದು ಲಾಸ್ಟ್ಗೆ ನಿನ್ನಿಂದನೇ ನೀನು ಸಾಯಿಸಾಗ್ತೀನಿ ಅಂತ 2 ಸರಿ ಗುಂಡು ಹಾರಿಸ್ತಾ. ಒಂದು ಗುಂಡು ಪಕ್ಕದಿಂದ ತಪ್ಪಿಸ್ಕೊಂಡೋಯ್ತು, ಇನ್ನೊಂದು ಗುಂಡು ಕಾಲಿಗೆ ಬಿಡ್ತೀವಿ ಸರ್. ಮೂಳೆ ಮುರಿದು ಕಾಲೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ನೀವು ಪ್ರತಿಭಟನೆ ಮಾಡ್ತಿದ್ದವ್ರು ಎಷ್ಟು ಜನ ಸರ್? ನಾವು ಪ್ರತಿಭಟನೆ ಒಂದು 20 ಜನ ಇದ್ದೀವಿ ಸರ್. ಸೊ ಲಕ್ಷ್ಮೀನಾರಾಯಣ ಅವ್ರಿಗೂ ಹಿರಿಯರು ಅನ್ನೋ ಮರದಿ ಇಲ್ಲದೆ ಹಣೆ ಮೇಲೆ ಇಟ್ಟಿದ್ದೀನಿ ಸರ್ ಗನ್ನು. ನಿನ್ನದು ಕೂಡ ಇರಿಸ್ಬಿಡ್ತೀನಿ. ಈ ವಿಚಾರಕ್ಕೆ ಬಂದರೆ ನನಗೆ ಸಿದ್ದರಾಮಯ್ಯ ಆರ್ಡರ್ ಕೊಟ್ಟಿದ್ದಾನೆ, SP ಆರ್ಡರ್ ಕೊಟ್ಟಿದ್ದಾನೆ, ಇಲ್ಲಿ ನಮ್ಮ ಸುಧಾಕರ್ ಆರ್ಡರ್ ಕೊಟ್ಟಿದ್ದಾನೆ, ಪ್ರದೀಪ್ ಈಶ್ವರ್ ಕೂಡ ನನಗೆ ಆರ್ಡರ್ ಕೊಟ್ಟಿದ್ದಾನೆ. ಎಲ್ಲರೂ ದುಡ್ಡಲ್ಲಿ ಕೊಂಡ್ಕೊಂಡಿದ್ದೀನಿ. ನಿನ್ನಂಥವ್ರು ನೀನು ಲೆಕ್ಕನೇ ಇಲ್ಲ. ಇವಾಗ SI ಫೋನ್ ಮಾಡಿದ್ರೆ ಅವನು ರೆಸ್ಪಾನ್ಸೇ ಇಲ್ಲ ಸರ್. ಅದೇ ಬೇಕಾಗಿ ಅವ್ರ ಹತ್ರ ಇನ್ವಾಲ್ವ್ಮೆಂಟ್ ಆಗಿ ಕಾಸಿಗೋಸ್ಕರ ಸರ್, ಕಾಸಿರುತ್ತೆ ಹೋಗುತ್ತೆ, ಬಟ್ ಕಾಸಿಗೋಸ್ಕರ ಸರ್ಕಾರಿ ಕೆಲಸ ಮಾಡಬಾರ್ದು. ಸರ್ಕಾರಿ ಸಂಬಳ ಕೊಡುತ್ತೆ, ಸರ್ಕಾರಿ ಸಂಬಳ ತಗೊಂಡು ತಹಸೀಲ್ದಾರ್ ಮೇಡಮ್ ಅವರು ಮತ್ತು SI ಮೂರ್ತಿಯವರು ಇನ್ವಾಲ್ವ್ಮೆಂಟಿಂದನೂ ಅಷ್ಟು ದೌರ್ಜನ್ಯ ಮಾಡಿದ್ದೀನಿ ಸರ್. ಇಲ್ಲಿಂದನೂ ಬಂದು ರೈತರ ಮೇಲೆ ದಾಳಿ ಮಾಡ್ತಾರೆ. 50 ಜನ ಗುಂಡಗಳನ್ನ ಇಟ್ಕೊಂಡು ಅಂದರೆ ಇಲ್ಲಿ ನಮ್ಮ ಕಾನೂನು ಯಾವ ರೀತಿ ಹದಗೆಟ್ಟಿದೆ. ಮೂರ್ತಿಯವರು ಅವರು ಎಷ್ಟು ಅವಕಾಶ ಕೊಟ್ಟಿದ್ದಾರೆ. ಮೂರ್ತಿಯವ್ರ ಮೇಲೆ ಲೋಕಾಯುಕ್ತ ತನಿಖೆ ಆಗಬೇಕು, ಅವ್ರ ಕಾಲ್ ಲಿಸ್ಟೆಲ್ಲ ಚೆಕ್ ಮಾಡಬೇಕು. ಅವ್ರಿಗೂ ಸಂಬಂಧ ಇದೆ. ಅವ್ರ ಮೇಲೆ ರೈತರ ಮೇಲೆ ಹಲ್ಲೆ ಮಾಡೋಕ್ಕೆ ಅವರು ಕೂಡ ಅಲ್ಲೇ ಅವಕಾಶ ಕೊಟ್ಟಿದ್ದಾರೆ. ತಾಲೂಕಾ ದೀಪ್ತಿ ಮೇಡಮ್ ಅವರು ಪದೇ ನಾವು 5 ಸರಿ ಫೋನ್ ಮಾಡಿದ್ವಿ. ಮೇಡಮ್ ಈ ಥರ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ನೀವು ಇದ್ಕೊಂಡು ಸರ್ಕಾರಿ ಅಧಿಕಾರಿ ಪಬ್ಲಿಕ್ ಅವ್ರು ಹೆಂಗೆ ಮಾಡ್ತಾರೆ, ಅವರು ಪರ್ಸನಲ್ ಪ್ರಾಪರ್ಟಿ ಅವ್ರು ಹೆಂಗೆ ಮಾಡ್ತಾರೆ ಅಂತ ಕೇಳಿದ್ದಕ್ಕೆ ಬರ್ತಾಯಿದ್ದೀವಿ, SI ಅವ್ರು ಫೋನ್ ಮಾಡಿದ್ವಿ, ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅರ್ಗೆ ಉತ್ತರ ಕೊಟ್ಟು ಅವ್ರ ಹತ್ರ ಲಂಚ ತಗೊಂಡು ನಮಗೆ ದ್ರೋಹವಾಗಿದ್ದಾರೆ. ಸರ್ಕಾರದಿಂದ ಲಂಚ ತೊಗೊಂಡು ಕಾಸು ತೊಗೊಳ್ತಾರೆ, ಸಂಬಳ ಕೊಡ್ತಾರೆ. ರೈತರು ಕಟ್ಟಿರೋ ಸಂಬಳದಲ್ಲ ಜೀವನ ಮಾಡ್ತಾರೆ. ಬಟ್ ರೈತರು ಮೋಸ ಮಾಡಿದ್ದಾರೆ. ದೇವರು ಒಳ್ಳೇದು ಮಾಡಲ್ಲ. ಅವ್ರು ತಗಿನ ಶಿಕ್ಷೆ ಆಗಬೇಕು. ಅವ್ರ ಮೇಲೆ ಲೋಕಾಯುಕ್ತ ಒಂದು ತನಿಖೆ ಆಗಬೇಕು. ಯಾರ್ಯಾರು ಇದರಲ್ಲಿ ಲಂಚ ಪಡ್ಕೊಂಡು ಈ ಪರಿಸ್ಥಿತಿಗೆ ಈ ದುಸ್ಥಿತಿ ತಂದಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಮುಖಾಂತರ ಮನವರಿಕೆ ಮಾಡ್ಕೊತೀವಿ. ಪ್ರದೀಪ್ ಈಶ್ವರರು ಆ ಬೆಟ್ಟಕ್ಕೆ ನಾವು ಅವಕಾಶ ಕೊಡೋಂತ ನಮ್ಮ ಗ್ರಾಮಸ್ಥರಿಗೆ ಮಾತು ಕೊಟ್ಟಿದ್ರು. ಆ ಮಾತು ಉಳಿಸ್ಕೊಂಡು ಗಂಡಿಸ್ತಾನ ಅವ್ರು ಇದೋ ಇಲ್ವೋ ಅಂತ ನನ್ನ ಒಂದು ಉದಾಹರಣೆಯಲ್ಲಿ ಅವ್ರು ಗೊತ್ತಾಗಬೇಕಾಗುತ್ತೆ. ಅವರು ಹೇಗೆ ರೆಸ್ಪಾನ್ಸ್ ಆಗ್ತಾರೋ ಗೊತ್ತಾಗುತ್ತೆ. ಅವ್ರು ಕೊಟ್ಟಿರೋ ಮಾತು ಉಳಿಸ್ಕೊತಾರೋ ಇಲ್ಲ ಭ್ರಷ್ಟರಾಗ್ತಾರೋ ಅವ್ರಿಗೆ ಸಂಬಂಧಪಟ್ಟಿದ್ದು. ಏನಾದರೂ ಆಗಲಿ ಭ್ರಷ್ಟಾಧಿಕಾರಿಗಳು ಅವ್ರ ಮೇಲೆ ದಾಳಿ ಮಾಡೋಷ್ಟೇ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಮೇಲೆ ಲೋಕಾಯುಕ್ತ ತನಿಖೆ ಆಗಬೇಕು, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಮುಖಾಂತರ. ನಿಮ್ಮ ಹೆಸರೇನಂದರೆ? ರವಿಕುಮಾರ್ ಸರ್. ನಿಮ್ಮ ಮೇಲೆ ಶೂಟ್ ಮಾಡಿರೋದು ಯಾರು? ಸಕಲೇಶ್ ಅಂತ ಹೇಳ್ತೀವಿ. ಎಷ್ಟಿದೆ ಜಾಗ? ಸರ್ವೆ ನಂಬರ್ ಗೊತ್ತಾ ನಿಮಗೆ? ಹೌದು ಸರ್, ಒಂದು 188ಅಲ್ಲಿ 1 ಎಕರೆ 10 ಗುಂಟೆ ಜಮೀನಿದೆ ಸರ್. ರೋಡ್ ಮಾಡೋ ಕಡೆ ನಿಮ್ದಿದೆ? ರೋಡ್ ನಮ್ಮದು ಸ್ಟಾರ್ಟಿಂಗ್ ಸರ್. ಜಾಗ ನಾವು ಕೇಸ್ ಹಾಕಿದ್ದೀವಿ ಕೋರ್ಟಲ್ಲಿ. ನಮ್ಮ ತಾತ ಆಸ್ತಿ ಸರ್. ನಾವು ಕೋರ್ಟ್ಗೆ ಹಾಕಿದ್ದೀವಿ, ಹೇಳಿದ್ದೀವಿ ಕೋಡಿ ಆಗಿಲ್ಲ, ಕೋರ್ಟ್ಗೆ ಹಾಕಿದ್ದೀವಿ. ಎಲ್ಲ ಆದಮೇಲೆ ನೀವು ಮಾಡಿಕೊಡಿ ಅಂತ. ಆದರೂ ಕೂಡ ಅವನು ದರ್ಪ ತೋರಿಸಿ ಏನಂದರೆ
ಎಸ್ ಐ ಮೂರ್ತಿ ಅವರು ಅವ್ರಿಗೆ ಇನ್ವಾಲ್ವ್ಮೆಂಟ್ ಇದ್ದಾರೆ. ಯಾರೇ ಅದಕ್ಕೆ